ಕಲಬುರಗಿ ನಗರದಲ್ಲಿ ಸಂಚಾರಿ ಠಾಣೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಪ್ರಾಪ್ತ ಮಕ್ಕಳು ಚಾಲನೆ ಮಾಡುತ್ತಿದ್ದ 154 ಬೈಕ್ಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿರುವ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ, 18 ವಯಸ್ಸಿನ ಕೆಳಗಿನ ಮಕ್ಕಳಿಗೆ ಬೈಕ್ ಓಡಿಸೋಕೆ ಕೊಡಬೇಡಿ ಅಂತ ಸಾಕಷ್ಟು ಬಾರಿ ಜಾಗೃತಿ ಮೂಡಿಸಿದ್ರು ಸಹ ಪೋಷಕರು ನಿರ್ಲಕ್ಷ್ಯ ವಹಿಸಿದ್ರು. ಈ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಎಲ್ಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸಿ 154 ಬೈಕ್ಗಳನ್ನು ಸೀಸ್ ಮಾಡಲಾಗಿದೆ. ಇನ್ನು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಪೋಷಕರ ಜೊತೆ ಸಭೆ ನಡೆಸಿದ ಪೊಲೀಸ್ ಆಯುಕ್ತರು ಅಪ್ರಾಪ್ತ ಮಕ್ಕಳಿಗೆ ಬೈಕ್ ಕೊಡಬೇಡಿ, ಅದರಿಂದ ಆಗುವ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿದ್ರು. ಮಲ್ಲಿಕಾರ್ಜುನ್ ಸಂಗೊಳ್ಗಿ, ವೆನ್ಕೆಎಸ್ ಟಿವಿ 4 ನ್ಯೂಸ್, ಕಲಬುರಗಿ. ಲಾಸ್ಟ್ 3 ಇಯರ್ಸ್ ಏನು ನಮ್ಮ ಸಂಚಾರಿ ರಿಲೇಟೆಡ್ ಕೇಸಸ್ಗಳಿದೆ, ನಂಬರ್ ಆಫ್ ಕೇಸಸ್ ರಿಪೋರ್ಟೆಡ್, ಮಾರಣಾಂತಿಕ ಅಪಘಾತಗಳು ಮತ್ತು ನಾನ್ ಫ್ಯಾಟಲ್ ಆಕ್ಸಿಡೆಂಟ್ಸ್, ಅವುಗಳ ಒಂದು ವಿಮರ್ಶೆ ಮಾಡಿದ್ವಿ 22, 23, 24. ಆ ವಿಮರ್ಶೆ ಮಾಡಿದಾಗ 22, 23 ನಾವು ಅಂಕಿಅಂಶವನ್ನು ಕಂಪೇರ್ ಮಾಡಿದಾಗ 24ರಲ್ಲಿ ಪ್ರತಿ ವರ್ಷ ನಾವು ನೋಡಿದಾಗ ನಂಬರ್ ಆಫ್ ವೆಹಿಕಲ್ಸ್ ಇನ್ಕ್ರೀಸ್ ಆಗುತ್ತೆ, ನಂಬರ್ ಆಫ್ ನ್ಯೂ ಲೈಸೆನ್ಸ್ ಹೋಲ್ಡರ್ಸ್ ಜಾಸ್ತಿ ಆಗುತ್ತೆ. ಸೊ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಎಲ್ಲ ಕಡೆ ಒಂದು ಕ್ರಮೇಣವಾಗಿ ಪ್ರತಿ ವರ್ಷಕ್ಕಿಂತ ವರ್ಷಕ್ಕೆ ಜಾಸ್ತಿ ಆಗುತ್ತೆ. ಬಟ್ ಅದಕ್ಕೆ ಎಲ್ಲೋ ಒಂದು ಕಡೆ ನಾವು ಒಂದು ಕಡಿವಾಣ ಹಾಕಲಿಕ್ಕೆ ಯಶಸ್ವಿಯಾಗಿದೆ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೀನಿ. ಯಾವ ರೀತಿ ಅಂತಂದರೆ ವೆನ್ ವಿ ಕಂಪೇರ್ 23 ಫಿಗರ್ಸ್ ಟು 24, ವಿ ಆರ್ ಏಬಲ್ ಟು ಸ್ಟ್ಯಾಗ್ನೇಟ್, ಅದನ್ನು ಹೆಚ್ಚಿಗೆ ಹಾಕಲಿಕ್ಕೆ ಇಟ್ಟಿಲ್ಲ. ಮತ್ತು ಸ್ವಲ್ಪ ಮಟ್ಟಿಗೆ ಒಂದು 5 to 10% ಅಷ್ಟು ಕಡಿಮೆ ಮಾಡಲಿಕ್ಕೆ ನಾವು ಯಶಸ್ವಿಯಾಗಿದ್ದೀವಿ. ಅಪಘಾತಗಳಲ್ಲಿ ಗಾಯಗೊಂಡಿರುವ ಮತ್ತು ಮರಣ ಹೊಂದಿರುವಂಥ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಯಶಸ್ವಿಯಾಗಿದೆ. ಅದನ್ನು ನಾವು ಇನ್ನಷ್ಟು ಸಮರ್ಪಕವಾಗಿ, ಇನ್ನಷ್ಟು ಪರಿಣಾಮಕಾರಿಯಾಗಿ ಈ ವರ್ಷ 2025ರಲ್ಲಿ ಕಡಿಮೆ ಮಾಡಬೇಕು ಅಂತ ನಾವು ಪಣ ತೊಟ್ಟಿದ್ದೀವಿ. ಆ ಒಂದು ಹಿನ್ನೆಲೆಯಿಂದಾಗಲೇ ನಾವು ಅಧಿಕಾರಿಗಳ ಜೊತೆ, ಸಿಬ್ಬಂದಿ ಜೊತೆ ಒಂದು ಸಭೆಯನ್ನು ಕೂಡ ಮಾಡಿದ್ದೀವಿ. ಮತ್ತು ಒಂದು ಈ ರೀತಿ ಇದ್ದಾಗ ಇನ್ನೊಂದೇನಾಗಿದೆ, ಇಲ್ಲಿ ಕಲಬುರಗಿ ನಗರದಲ್ಲಿ ಈ ರೋಡ್ ಸಂಚಾರ ನಿಯಮಗಳ ಫಾಲೋ ಏನದರ ಉಲ್ಲಂಘನೆ ಇದೆ ತುಂಬ ಜಾಸ್ತಿ ಇದೆ, ಇಂಡಿಸಿಪ್ಲಿನ್. ಅದರಲ್ಲಿ ಮೈನರ್ಸ್ಗಳಿಗೆ ವಾಹನ ಕೊಡುವಂಥದ್ದು, ಅದಲ್ಲದೆ ಸಿಗ್ನಲ್ ಜಂಪಿಂಗ್ ಆಗೋದು, ಟ್ರಿಪಲ್ ರೈಡಿಂಗ್ ಆಗೋದು, ಮತ್ತು ಆಟೋ ಚಾಲಕರ ಒಂದು ಇಂಡಿಸಿಪ್ಲಿನ್. ಸೊ ಎಲ್ಲವನ್ನ ನಾವು ಪರಿಗಣನೆಗೆ ತೆಗೆದುಕೊಂಡು ಹಂತ ಹಂತವಾಗಿ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಈಗಾಗಲೇ ರೂಪುರೇಷೆಗಳನ್ನು ಹಾಕೊಂಡಿದ್ದೀವಿ. ಅದರ ಒಂದು ಆರಂಭದ ಒಂದು ಕಾರ್ಯ 3 ಉಲ್ಲಂಘನೆಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಅದರಲ್ಲಿ ಒಂದು ಈ ಮೈನರ್ಸ್ಗಳಿಗೆ ವಾಹನಗಳನ್ನು ನೀಡುವಂಥದ್ದು, ಸಿಗ್ನಲ್ ಜಂಪಿಂಗ್ ಮತ್ತು ಡ್ರಂಕ್ ಅಂಡ್ ಡ್ರೈವಿಂಗ್. ಲಾಸ್ಟ್ 1 ವೀಕಲ್ಲಿ ನಾವು 154 ವೆಹಿಕಲ್ಸ್ ಈ ಮೈನರ್ಸ್ಗಳಿಗೆ ಪೋಷಕರು ಫ್ಯಾಮಿಲಿ ಮೆಂಬರ್ಸ್ ನಾವು ಸೀಸ್ ಮಾಡ್ತೀವಿ. ಅದರಲ್ಲಿ ಆ ಏಜ್ ಪ್ರೊಫೈಲ್ ಮಾಡಿದ್ದೀವಿ ನಾವು, ಯಾವ ರೀತಿ ಮಕ್ಕಳಿಗೆ ಕೊಟ್ಟಿದ್ದಾರೆ. ಮೆಜಾರಿಟಿ 16ರಿಂದ 17 ವಯಸ್ಸು ಮಕ್ಕಳಿಗೆ ಈ ವಾಹನಗಳನ್ನು ನೀಡಿದ್ದಾರೆ. 15 ವರ್ಷ ಮಕ್ಕಳು ಕೂಡ ವಾಹನ ಚಾಲನೆ ಮಾಡ್ತಾ ಇರೋದು ದುರದೃಷ್ಟಕರ. ಈ 154ರಲ್ಲಿ 11 ಜನ 15 ಇಯರ್ಸ್ ಇದ್ದಾರೆ ಅಥವಾ 15ಕ್ಕಿಂತ ಕಡಿಮೆ ಇದ್ದಾರೆ. 16 ವರ್ಷದವರು 27 ಜನ ಇದ್ದಾರೆ. 17 ವರ್ಷದವರು 109 ಜನ ಇದ್ದಾರೆ. 18 ವರ್ಷದವರು 7 ಜನ ಇದ್ದಾರೆ. ಸೊ ಇವತ್ತು ಅವರಿಗೆಲ್ಲ ಕಳಿಸಿ, ಒಂದು ವೇಳೆ ಸಂಚಾರ ನಿಯಮದ ಅವರಿಗೆ ಅರಿವಿಲ್ಲ ಅಂತಂದ್ರು ಅವ್ರ ಮುಖಾಂತರ ಎಲ್ಲರಿಗೂ ಒಂದು ಸಂದೇಶ ನೀಡಲಿಕ್ಕೆ ಅವರನ್ನು ನಾವು ಈ ಮೈನರ್ಸ್ ಡ್ರೈವಿಂಗ್ ಏನಿದೆ ಅದರ ವಿರುದ್ಧ ಒಂದು ನಮ್ಮ ಕಾರ್ಯಕ್ಕೆ ಅವರನ್ನು ಕೂಡ ನಾವು ಈ ನ್ಯಾಯಪಾತ್ರ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಯಾವ ರೀತಿ ಕಾನೂನು ತುಂಬ ಸ್ಟ್ರಿಂಜೆಂಟ್ ಇದೆ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಕೊಡಲಿಕ್ಕೆ ಕೂಡ ಅವರನ್ನು ಬಳಸಲಿಕ್ಕೆ ಒಂದು ಪ್ಲ್ಯಾನ್ ಮಾಡಿದೆ. ಕಾನೂನು ಯಾವ ರೀತಿ ಇದೆ ಅಂತಂದರೆ ಈ 199A ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಒಂದು ವೇಳೆ ತಾವು ಅಪ್ರಾಪ್ತ ವಯಸ್ಸಿಗೆ ವಾಹನವನ್ನು ಚಾಲನೆ ಮಾಡಲಿಕ್ಕೆ ನೀಡಿದರೆ
ಯಾರು ವಾಹನ ಚಾಲನೆ ಮಾಡಲಿಲ್ಲ ಅವ್ರ ಮೇಲೆ 3 ವರ್ಷದಷ್ಟು ಶಿಕ್ಷೆ ಆಗುವಂಥ ಕಾನೂನಿದೆ ಮತ್ತು 25,000 ದಂಡ ವಿಧಿಸುವಂಥ ನಿಯಮ, ಅಪ್ ಟು 3 years ಆರ್ 25,000 rupees ಫೈನ್. ಮತ್ತು ಯಾರು ವಾಹನ ಚಾಲನೆ ಮಾಡ್ತಾರೆ ಅವರಿಗೆ ಲೈಸೆನ್ಸ್ ಆಗಿರಲ್ಲ ಅವರಿಗೆ 3 months ವರೆಗೂ ಮತ್ತು 5,000 ದಂಡ.